ಅಭಿನಯ ಸರಸ್ವತಿ ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ಇನ್ನು ನೆನಪು ಮಾತ್ರ. ಅವರ ನಿವಾಸದ ಬಳಿಯಲ್ಲಿ ಹಲವು ಗಣ್ಯರು ಬಂದಿದ್ದಾರೆ. ಹಾಗೇನೆ ಸೂಪರ್ ಸ್ಟಾರ್ ಆಗಿರುವಂತಹ ಶಿವರಾಜ್ ಕುಮಾರ್ ಕೂಡ ಬಂದಿರುವಂತದ್ದು ಮಾತನಾಡಿದ್ದಾರೆ, ನೆನೆಸ್ಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ನೋವು ಹಾಗೆ ಇತ್ತೀಚೆಗೆ ಭೇಟಿಯಾಗಿದ್ರ ಮಾತಾಡಿದ್ರ? ಇಲ್ಲ, ತುಂಬಾ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿದ್ರು, ಫೋನ್ ಮಾಡ್ಬೇಕು ಅವ್ರು ನಾನು US ಹೋಗಕ್ಕೂ ಮುಂಚೆನೆ ಮಾತಾಡ್ಬೇಕಂತ ತುಂಬಾ ಆಸೆ ಪಟ್ಟು ಅದೇನೋ ಕೊನೆವರೆಗೂ ಆಗ್ಲಿಲ್ಲ. ಯಾರಿವನು ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಮಾಡಿದ್ರು ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ ಅವ್ರು ಇದ್ರಲ್ಲಿ ಮಾಡಿದ್ರೆ ಸಾಂಗ್ಲು ಬಂದಿದ್ದು ಕಾಣುತ್ತೆ. ರಾಜ್ ಅಂತ ಅನ್ಸಿಲ್ಲ, ತಾಯಿ ಪಾತ್ರ ಯಾರಿವನು. ಎಸ್ ಶಿವಣ್ಣ ಸ್ಮರಿಸ್ತಾ ಇದ್ರು, ಹೇಗೆ ನಮ್ಮ ಕುಟುಂಬದ ಸದಸ್ಯರೊಬ್ಬರನ್ನ ಕಳ್ಕೊಂಡಂತಹ ನೋವು ನಮಗೆ ಬಾಧಿಸ್ತಾ ಇದೆ ಅಂತ. ಯಾಕಂದ್ರೆ ಯಾರಿವನು ಚಿತ್ರದಲ್ಲಿ ಪುಟ್ಟ ಬಾಲಕನಾಗಿ ಆಗ ಅಪ್ಪು ನಟಿಸಿದ್ರು. ಆ ಸಂದರ್ಭದಲ್ಲಿ ಆ ಹಾಡು ಎಲ್ರಿಗೂ ಕೂಡ ಇವತ್ತಿಗೂ ಅಷ್ಟೇ ಮೆಚ್ಚುಗೆ ಆಗುವಂತಹ ಹಾಡು. ಅದು ತಾಯಿ ಕುರಿತಾದಂತಹ ಹಾಡು. ನಾವು ಗಮನಿಸ್ತಾ ಇದ್ದೀವಿ. ರಾಘವೇಂದ್ರ ರಾಜ್ಕುಮಾರ್ ಕೂಡ ಬಂದಿದ್ದಾರೆ. ರಾಜ್ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿರುವಂಥದ್ದು. ರಾಜ್ಕುಮಾರ್ ಅವರ ಜೊತೆ 10ಕ್ಕೂ ಹೆಚ್ಚು ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ಜೋಡಿ ಸರೋಜಾದೇವಿಯವರು ಮತ್ತು ರಾಜ್ಕುಮಾರ್ ಅವರ ಚಿತ್ರಗಳು ಇವತ್ತಿಗೂ ಜನರಿಗೆ ಅಚ್ಚುಮೆಚ್ಚು. 200 ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಅಂತಂದರೆ ಲೆಕ್ಕ ಹಾಕಿ. ಅವರ ಜೀವಮಾನದ ಸಾಧನೆ ಜೊತೆಗೆ ಅವರ ನಟನೆ, ಅವರ ವ್ಯಕ್ತಿತ್ವ ಅದೆಲ್ಲವೂ ಕೂಡ ಇವತ್ತಿಗೂ ಜನ ಹಾಗೆ ನೆನಪಿಸ್ಕೊಳ್ತಾರೆ. ಬರೀ ಕನ್ನಡ ಅಷ್ಟೇ ಅಲ್ಲ, ಬಹುಭಾಷಾ ನಟಿಯಾಗಿ ಮೆರೆದಂಥವರು, ತಮಿಳಿನಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಿ ಮೆರೆದಂಥವರು, ತೆಲುಗಿನಲ್ಲೂ ಒಳ್ಳೊಳ್ಳೆ ಚಿತ್ರಗಳಲ್ಲಿ ನಟಿಸಿದಂಥವರು, ಜೊತೆಗೆ ಎಲ್ಲ ಹಿರಿಯ ಖ್ಯಾತನಾಮ ನಟರೊಂದಿಗೆ ಅವರು ನಟಿಸಿದ್ದಾರೆ. ಅವರು 1958ರಿಂದ 80ರವರೆಗೆ ತೆಲುಗು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅಗ್ರನಟಿಯಾಗಿ ಮೆರೆದಂಥವರು. ಅದರಲ್ಲೂ ಪೈಘಂ 59ರಿಂದ ಆರಂಭಿಸಿ ನಂತರ 1960ರಲ್ಲಿ ಮಧ್ಯಭಾಗದವರೆಗೆ ಅವರು ಹಿಂದಿ ಚಿತ್ರರಂಗಗಳಲ್ಲಿ ನಟಿಸ್ತಾರೆ. ಅಲ್ಲೂ ಕೂಡ ಅವರು ಬಹಳ ಯಶಸ್ಸನ್ನ ಕಾಣ್ತಾರೆ. ಪದ್ಮಶ್ರೀ, ಪದ್ಮಭೂಷಣ ಈ ರೀತಿಯ ಗೌರವ ಪ್ರಾಪ್ತ ಆಗಿತ್ತು ಸರೋಜಾದೇವಿಯವರಿಗೆ. 1938 ಸರೋಜಾದೇವಿಯವರು ಜನಿಸಿರುವಂಥದ್ದು ಬೆಂಗಳೂರಿನಲ್ಲಿ. ಅವರ ಒಂದೊಂದು ಪಾತ್ರ, ಅದರಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಅವರು ನಟಿಸಿದಂತಹ ನಟನೆ, ಜೊತೆಗೆ ಕನ್ನಡದಲ್ಲಿ ಕುಮಾರತ್ತರೆ ಇರುವಂತಲೇ ಫೇಮಸ್ ಆಗಿದ್ದು ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಆ 3 ನಟರೊಂದಿಗೆ ನಟಿಸಿದಂಥದ್ದು. ಎಲ್ಲವೂ ಚಿತ್ರಗಳು ಹಿಟ್ ಚಿತ್ರಗಳನ್ನು ಕೊಟ್ಟಂಥದ್ದು. ತೆಲುಗಿನಲ್ಲಿ ನಾಗೇಶ್ವರರಾವ್ ಇರ್ಬೋದು, NTR ಅವರ ಜೊತೆ ನಟಿಸಿದಂತಹ ಚಿತ್ರಗಳಿರ್ಬೋದು. ತಮಿಳಿನಲ್ಲಿ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಅವರ ಜೊತೆ 22 ಹಿಟ್ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. MGR ಜೊತೆ 26 ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಿಂದಿಯಲ್ಲೂ ಅಷ್ಟೇ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಸುನಿಲ್ ಜತ್ ಜೊತೆ ಕೂಡ ನಟಿಸಿದ್ರು ಸರೋಜಾದೇವಿಯವರು. ಈ ರೀತಿ ಚತುರ್ಭಾಷಾ ತಾರೆ, ಮೊದಲ ಚತುರ್ಭಾಷಾ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆದಂಥವರು. ಜೊತೆಗೆ ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸದಲ್ಲಿ ಅವರ ಪಾರ್ಥಿವ ಇರುವಂಥದ್ದು. ಸರೋಜಾದೇವಿಯವರ ಅಭಿನಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂತಹ ಹಲವು ಚಿತ್ರಗಳಿವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ, ಅವರ ಐತಿಹಾಸಿಕ ಆ ಚಿತ್ರ ಏನಿದೆ, ಉತ್ತರ ಕರ್ನಾಟಕದ ಕಿತ್ತೂರು ಸಂಸ್ಥಾನದಲ್ಲಿ ಯಾವ ರೀತಿ ಅವರು ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆಯನ್ನು ಬಗ್ಗು ಬಡಿಯೋ ಧೀರ ಚೆನ್ನಮ್ಮನಾಗಿ ಆ ಸಾಹಸ ಪ್ರದರ್ಶನ ಮಾಡಿದ್ರು. ಯುದ್ಧದ ಸನ್ನಿವೇಶ ಇರ್ಬೋದು, ಎಲ್ಲವೂ ಕೂಡ ಇವತ್ತಿಗೂ ಆ ನಟನೆ, ಆ ಪಾತ್ರಕ್ಕೆ ಜೀವ ತುಂಬಿದ್ರು. ಆ ಸಂಭಾಷಣೆ ಅವೆಲ್ಲವೂ ಕೂಡ ಇವತ್ತಿಗೂ ಎಲ್ರಿಗೂ ಮೆಚ್ಚುಗೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಮದ್ರಾಸ್ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪಾಜಿ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕಿದ್ರು ಅವರು, ಚೆನ್ನಾಗಿ ಬದುಕ್ಬಿಟ್ಟು ಹೋದರು. ಅವ್ರ ಮನೇಲಿ ಒಂದು ಫೋಟೋ ಇದೆ. ಪ್ರೆಸಿಡೆಂಟು ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೇ ಇದೆ ನೋಡಿ, ಅವರು ಆ ಗತ್ತಲ್ಲೇ ಇದ್ದರು. ನನ್ನ ತಮ್ಮನ ಜೊತೆ ಪಿಕ್ಚರ್ ಮಾಡಿದ್ದಾರೆ, ಪುನೀತ್ ಅವ್ರ ಜೊತೆ. ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರು ಇಲ್ಲ ಅನ್ನೋದು ಸ್ವಲ್ಪ ಮನಸ್ಸಿಗೆ ಕಷ್ಟ ಆಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ತುಂಬ ದಿನ ಮನೆಗೆ ಬರ್ತಿದ್ರು, ಮನೆಗೆ ಬಂದು ತುಂಬ ದಿನ ಆಯಿತು. ಅಪ್ಪಾಜಿ ಅಮ್ಮ ಹೋದ್ಮೇಲಂತೂ ಅವಾಗವಾಗ ಬಂದು ವಿಚಾರಿಸೋರು ನಮ್ಮನ್ನ. ಮನೆಗೆ ಬರ್ತಾ ಹೋಗ್ತಾಯಿದ್ರು.
ಎಸ್ ರಾಘವೇಂದ್ರ ರಾಜ್ಕುಮಾರ್ ಅವರು ಸ್ಮರಿಸ್ತಾ ಇದ್ರು ತಮ್ಮ ಕುಟುಂಬದವರ ಒಬ್ಬರನ್ನ ಕಳ್ಕೊಂಡಂತಹ ನೋವು ಅಂತ. ಕುಟುಂಬ ಸಮೇತರಾಗಿ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಒಂದೊಂದು ಚಿತ್ರಗಳು ಕೂಡ ಇವತ್ತಿಗೂ ಜನರ ಮನಸ್ಸಲ್ಲಿ ಹಾಗೆ ಛಾಪು ಮೂಡಿಸಿರುವಂಥದ್ದು. ಜೊತೆಗೆ ಅವರ ವ್ಯಕ್ತಿತ್ವ ಅದನ್ನು ಇವತ್ತಿಗೂ ಚಿತ್ರರಂಗದ ಹಲವು ಗಣ್ಯರು ಹಿರಿಯರು ನೆನಪಿಸ್ಕೊಳ್ತಾರೆ. ತಾನೊಬ್ಬ ಮಹಾನ್ ನಟಿ ಎನ್ನುವಂತಹ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಒಂದು ಸರಳ ಸ್ವಭಾವ ಹೊಂದಿದ್ರು. ಅದೇ ಗಾಂಭೀರ್ಯತೆಯನ್ನು ಹೊಂದಿದ್ರು. 26 ಚಿತ್ರಗಳಲ್ಲಿ ಅವರು MGR ಜೊತೆ ಜೋಡಿಯಾಗಿ ನಟಿಸಿದ್ದಾರೆ. ರಾಜ್ಕುಮಾರ್ ಅವರ ಜೊತೆಗಿನ 10ಕ್ಕೂ ಹೆಚ್ಚು ಹಿಟ್ ಚಿತ್ರಗಳೇನಿವೆ. ಬಬ್ರು ವಾಹನದಲ್ಲಿ ಚಿತ್ರಾಂಗದಿಯಾಗಿ ಅವರ ನಟನೆ ಇವತ್ತಿಗೂ ನೆನಪಿನಲ್ಲಿದೆ.